ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಇದುವರೆಗೂ ನಾವು 210 ಪ್ರಶ್ನೋತ್ತರಗಳನ್ನು ನೋಡ್ಕೊತಾ ಬಂದಿದ್ದೀವಿ. ಇವಾಗ ನಾವು 211ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕ್ಲಾಸ್ನ ಮೊದಲ ಪ್ರಶ್ನೆ, ಷಟ್ಪದಿ ಬ್ರಹ್ಮ ಯಾರು? ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೀತಾರೆ ಅಂತಕ್ಕಂಥದ್ದು. ಹಾಗಿದ್ರೆ ಉತ್ತರ ನೋಡೋಣ. ಷಟ್ಪದಿ ಬ್ರಹ್ಮ ಎಂದು ರಾಘವಾಂಕ ಅವರನ್ನು ಕರೆಯುವಂಥದ್ದು. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಷಟ್ಪದಿ ಬ್ರಹ್ಮ ರಾಘವಾಂಕ ಎಂದು ಹೆಸರನ್ನು ಹೊಂದಿದವರಾಗಿರ್ತಾರೆ. ನೆಕ್ಸ್ಟ್ ಬಂದರೆ 212ನೇ ಪ್ರಶ್ನೆ, ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ಉತ್ತರ ಡಾಕ್ಟರ್ MS ಸುಬ್ಬಲಕ್ಷ್ಮಿ. ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 213ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಎಲ್ಲರೂ ಕೂಡ GK ಕ್ವಶನ್ಸ್ ಜೊತೆಗೇ ಕರೆಂಟ್ ಅಫೇರ್ಸ್ದು ಕೂಡ ಕೇಳ್ತಾ ಇದ್ರಿ. ನಾನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅಂತ ಕರೆಂಟ್ ಅಫೇರ್ಸ್ ಕ್ಲಾಸನ್ನೇ ಬೇರೆ ಮಾಡಿದ್ದೀನಿ. ಸೊ ಖಂಡಿತ ಈ ಒಂದು ಕ್ಲಾಸನ್ನು ನೋಡಿ GK ಕ್ವಶನ್ಸನ್ನು ತಿಳ್ಕೊಳ್ತಾ ಹೋಗಿ. ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡಿ ಕರೆಂಟ್ ಅಫೇರ್ಸ್ ಬಗ್ಗೆಯೂ ಸಹ ತಿಳ್ಕೊಳ್ಳಿ. ಯಾಕಂದರೆ ಸದ್ಯದಲ್ಲೇ ನೋಟಿಫಿಕೇಷನ್ ಆಗೋ ಸಂಭವ ಇರೋದ್ರಿಂದ ಆದಷ್ಟು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾಯಿರಿ. ಯಾವುದೇ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಪ್ರತಿಯೊಂದು ವಿಷಯದ ಮೇಲೆ ನಿಮಗೆ ಗಮನ ಇರಬೇಕು. ಓಕೆನಾ? ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತಂದರೆ ಅಮ್ಮೀಟರಿಂದ ವಿದ್ಯುತ್ ಪ್ರವಾಹವನ್ನು ಅಳೆಯಲಾಗುತ್ತದೆ ಅಂತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ ಈಗ 214ನೇ ಪ್ರಶ್ನೆ ನೋಡಿ, ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು ಅಂತ. ಆದಿಶಂಕರಾಚಾರ್ಯರು 4 ಮಠಗಳನ್ನು ಸ್ಥಾಪಿಸಿದರಲ್ವಾ, ಅದರಲ್ಲಿ ಮೊದಲ ಮಠವನ್ನು ಎಲ್ಲಿ ಸ್ಥಾಪಿಸಿದರು ಅಂತಕ್ಕಂತಹ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ಉತ್ತರ ನೋಡೋಣ. ಶೃಂಗೇರಿ. ಆದಿಶಂಕರಾಚಾರ್ಯರು 4 ಮಠಗಳನ್ನು ಸ್ಥಾಪಿಸಿದ್ರಲ್ವ, ಅದರಲ್ಲಿ ಮೊದಲು ಶೃಂಗೇರಿ ಎಂಬಲ್ಲಿ ಮೊದಲ ಒಂದು ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 215ನೇ ಪ್ರಶ್ನೆ, ಕ್ಷಯ ರೋಗಕ್ಕೆ ಕಾರಣವೇನು? ಕ್ಷಯ ರೋಗಕ್ಕೆ ಕಾರಣವೇನು? GK ಕ್ವಶನ್ಸ್ ಅಂದರೆ ಅದು ಕಡ್ಡಾಯವಾಗಿ ಕನ್ನಡದಲ್ಲೇ ಬರುತ್ತೆ, ಸೋಷಿಯಲ್ನಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೋಷಿಯಲು, ಸೈನ್ಸು, ಕನ್ನಡ, ಮತ್ತು ಇಂಗ್ಲೀಷು ಯಾವುದೇ ರೀತಿ ಆದರೂ ಕೂಡ ಅದು ಮಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಎಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಓದಬೇಕಾಗತ್ತೆ. ಹಾಗಿದ್ರೆ ಕ್ಷಯ ರೋಗಕ್ಕೆ ಕಾರಣವೇನು? ಉತ್ತರ ನೋಡೋಣ. ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಬರ್ತಕ್ಕಂಥದ್ದು. ಇದು ಕ್ಷಯ ರೋಗಕ್ಕೆ ಕಾರಣ ಆಗಿರುತ್ತೆ. ಯಾವುದು? ಬ್ಯಾಕ್ಟೀರಿಯಾ. ಹಾಗಿದ್ರೆ ಮುಂದಿನ ಪ್ರಶ್ನೆ 216ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಉತ್ತರ ಭಾರತೀಯ ಆನೆ ಅಂತಕ್ಕಂಥದ್ದು. ಭಾರತೀಯ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡಿ 217ನೇ ಪ್ರಶ್ನೆ, ಡುರ್ಹ್ಯಾಮ್ ರೇಖೆಯು ಯಾವ 2 ದೇಶಗಳನ್ನು ವಿಭಜಿಸುತ್ತದೆ? ಯಾವುದು? ಡುರ್ಹ್ಯಾಮ್ ರೇಖೆಯು ಒಂದು ನಿಮಿಷ, ಸ್ವಲ್ಪ ಒಂದು ಕೈ ಬಡಿತು, ಸಾರಿ ಫಾರ್ ದ್ಯಾಟ್. ಯಾವ 2 ದೇಶಗಳನ್ನು ವಿಭಜಿಸುತ್ತದೆ ಅಂತ ಅಂದರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. ಓಕೆ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದು. ಡುರ್ಹ್ಯಾಮ್ ರೇಖೆಯು
ಈ ಪ್ರದೇಶಗಳನ್ನು ಅದು ವಿಭಜನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 218ನೇ ಪ್ರಶ್ನೆ. 1 ನಾಟಿಕಲ್ ಮೈಲು ಎಂದರೆ ಎಷ್ಟು ಮೀಟರ್ಗಳು? 1 ನಾಟಿಕಲ್ ಮೈಲು ಎಂದರೆ ಎಷ್ಟು ಮೀಟರ್ಗಳು? ಉತ್ತರ ನೋಡೋಣ. 1852 ಮೀಟರ್ಗಳು. 1 ನಾಟಿಕಲ್ ಮೈಲು ಎಂದರೆ 1852 ಮೀಟರ್ಗಳಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 219ನೇ ಪ್ರಶ್ನೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಲ್ಮೋಸ್ಟ್ ಈ ಥರದ ಪ್ರಶ್ನೆಗಳು ಬರ್ತಾ ಇರತ್ತೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಗಿದ್ರೆ ಉತ್ತರ ಬಂದು ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಆಗಿರುತ್ತೆ. ಈ ಒಂದು ಕ್ಲಾಸ್ದ ಕೊನೆಯ ಪ್ರಶ್ನೆ 220ನೇ ಪ್ರಶ್ನೆ. ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು? ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು? ಆಗಿದ್ರೆ ಉತ್ತರ ನೋಡೋಣ. ಹೈಡ್ರೋಫೋನಿಕ್ಸ್ ಅಂತಕ್ಕಂಥದ್ದು. ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಬಂದು ಹೈಡ್ರೋಫೋನಿಕ್ಸ್ ಆಗಿರುತ್ತೆ. ಸೊ ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮರಿದಿನೇ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಬರೆದಿರಿಸಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ.